ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ಭಾಸ್ಕರ್. ಆ, ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇನೆ. ಸ್ನೇಹಿತರೆ, ನಿನ್ನೆ ಆನ್ ಪೇಸಿವ್ನ ಒಂದು ಆ್ಯಶ್ ಸರ್ ಜೊತೆಗೆ ರೆಡ್ ಫನ್ ಅವರ ಒಂದು ಇಂಟರ್ವ್ಯೂ ಇತ್ತು. ಇದು ಫಸ್ಟ್ ಎಡಿಷನ್ ಅಂತ ಹೇಳ್ಬೋದು. ಅದರಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಆ್ಯಶ್ ಸರ್ಗೆ ರೆಡ್ ಫನ್ ಅವ್ರು ಕೇಳಿದರು ಆ ಇಂಟರ್ವ್ಯೂದಲ್ಲಿ. ಮೊದಲನೇದಾಗಿ ಫಸ್ಟ್ ಕ್ವಶನ್ ಏನಂತಂದರೆ, ರೆಡ್ ಸರ್ ಕೇಳಿದರು, ನಿಮಗೆ 2018ರಲ್ಲಿ ಯಾವ ನಿಮ್ಮ ಐಡಿಯಾ ಅಥವಾ ಯಾವ ಆಲೋಚನೆ ಆನ್ ಪೇಸಿವ್ನ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಪ್ರೇರಣೆ ಆಯಿತು ಅಂತ ಕೇಳಿದರು. ಅದಕ್ಕೆ ಆ್ಯಶ್ ಸರ್ ಭಾಳ ಅದ್ಭುತವಾಗಿ ಆನ್ಸರ್ನ ಕೊಟ್ಟರು. ನಾನು ಫೈರ್ಡ್ ಅಪ್ ಆಗಿದ್ದೀನಿ ಅಂತ ಹೇಳಿದರು. ಐ ಆಮ್ ಫೈರ್ಡ್ ಅಪ್, ಐ ಆಮ್ ವೆರಿ ಹ್ಯಾಪಿ ನಿಮ್ಮ ಒಂದು ಇಂಟರ್ವ್ಯೂಗೆ ಅಂತ ಹೇಳಿದರು. ನಾನು ಒಂದು ಬಿಸ್ನೆಸ್ ಅಂದರೆ ನೆಟ್ವರ್ಕ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಫೀಲ್ಡಲ್ಲಿ ಕೆಲವು ವರ್ಷ ಇದ್ದೆ. ನಾನು ಅಂದ್ಕೊಂಡಿದ್ದೆ ಇದೊಂದು ಗ್ರೇಟ್ ಬಿಸ್ನೆಸ್ ಮಾಡೆಲ್ಲು. ಇದು ಒಂದು ಸಾರಿ ಇದು ಬಿಸ್ನೆಸ್ ಬಿಲ್ಡ್ ಮಾಡಿದರೆ ಇದು ಕ್ಯಾಶ್ ಫ್ಲೋ ಬಿಸ್ನೆಸ್ ಆಗಿರುತ್ತೆ. ಇದು ಮನೆಯಲ್ಲೇ ನಾವು ಕೂತು ಮಾಡುವಂಥ ಬಿಸ್ನೆಸ್ಸು. ಗುಡ್ ಟೈಮ್ ಎಂಜಾಯ್ ಮಾಡ್ಬೋದು ಅಥವಾ ಗುಡ್ ಲೈಫ್ ಸ್ಟೈಲನ್ನು ಎಂಜಾಯ್ ಮಾಡ್ಬೋದು. ಲಿಮಿಟೆಡ್ ಆಫೀಸ್ ಸ್ಪೇಸ್ನಲ್ಲಿ ಒಂದು ಒಳ್ಳೆ ಲ್ಯಾಪ್ಟಾಪನ್ನು ಇಟ್ಕೊಂಡು ಲ್ಯಾಪ್ಟಾಪ್ ಬಿಸ್ನೆಸ್ ಮಾಡ್ಬೋದು, ಎಂಜಾಯ್ ಮಾಡ್ಬೋದು. ಇಂಟರ್ನೆಟ್ ಪವರನ್ನು ಬಳಸ್ಕೊಂಡು ನಾವು ವರ್ಕ್ ಹಾರ್ಡ್ ಮಾಡಿದರೆ ಗುಡ್ ರಿಟರ್ನ್ ಬರುತ್ತೆ, ಭಾಳ ಲಾಂಗ್ ಟರ್ಮ್ ತನಕ ನಮಗೆ ಹಣ ಕೂಡ ಬರುತ್ತೆ ಅನ್ನೋ ಒಂದು ಇದರಲ್ಲಿ ನಾನು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ. ಬಟ್ ಇಂಟರ್ನೆಟ್ ಶಕ್ತಿಯನ್ನು ಬಳಸ್ಕೊಂಡು ಮನೆಯಿಂದನೇ ಕೆಲಸ ಮಾಡುವ ಒಂದು ಪರಿಕಲ್ಪನೆ ಏನಿತ್ತು ನಾನು ಇಷ್ಟಪಡ್ತಾ ಇದ್ದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಅಂತಂದರೆ, ನಂಬಿಕೆ ವಿಚಾರದಲ್ಲಿ ವಿಷಯಗಳು ಏನಾಗ್ತಾ ಇದ್ದಾವೆ, ಹೆಚ್ಚು ಸಮಸ್ಯೆಗಳಾಗಿವೆ ಮತ್ತು ತೊಂದರೆಗಳಾಗಿವೆ. ವಿಷಯಗಳು ಹೆಮ್ಮೆ ಪಡೋದಕ್ಕಿಂತ ಹೆಚ್ಚಾಗಿ ನಾಚಿಕೆಗೇಡಿನ ಸಂಗತಿಗಳಾಗಿ ಮಾರ್ಪಾಡಾಗಿವೆ. ಮತ್ತು ಕಂಪನಿ ಏನಾಗಿದೆ ಅಂತಂದರೆ, ಕಂಪನಿಗಳ ಕಡೆಯಿಂದ ಸಮಗ್ರತೆ ಮತ್ತು ಆರ್ಥಿಕತೆಯ ದುರುಪಯೋಜನಗಳು ಸಾಕಷ್ಟು ಆಗ್ತಾ ಇದ್ದಾವೆ. ಅವೇ ಹೆಚ್ಚಾಗಿ ನಡೀತಾ ಇದ್ದಾವೆ. ನಂತರ ಕೆಲವು ಕಂಪ್ನಿ ಮತ್ತು ಜನರೊಂದಿಗೆ ಏನು ಬಿಸ್ನೆಸ್ ಮಾಡೋದು ಸವಾಲಿನ ಸಂಗತಿಯಾಗಿತ್ತು. ಹಾಗಾಗಿ ನಾವು ರಿಯಲ್ ಪ್ರಾಡಕ್ಟ್, ರಿಯಲ್ ಜನರೊಂದಿಗೆ ಬಳಸ್ಬೋದಾದಂಥ ರಿಯಲ್ ಕಂಪನಿಯನ್ನು ಹೊಂದ್ಬೋದು ಅಂತ ನಾನು ಭಾವಿಸಿದೆ. ನಾನು ಯಾವಾಗಲೂ ಇನ್ಕ್ರೆಡಿಬಲ್ ಮತ್ತು ಹೆಚ್ಚು ಕೈಗೆಟುಕುವ ಮತ್ತು ಉತ್ತಮ ಟೆಕ್ನಾಲಜಿ ಬಗ್ಗೆ ಕನಸನ್ನು ಕಂಡೆ. ನಾನು 2018ರ ಆರಂಭದಲ್ಲಿ ನಾನು ಎನಫ್ ಈಸ್ ಎನಫ್ ಅನ್ನೋ ಒಂದು ಹಂತಕ್ಕೆ ನಾನು ತಲುಪಿದೆ. ಯಾಕೆಂದರೆ ಸಾಕಾಗೋಯ್ತು ಈ ಒಂದು ಸಿಸ್ಟಮನ್ನು ನೋಡಿ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ನಾನು ಕೆಲವು ಕಂಪನಿಗೆ ಬ್ಲೂ ಪ್ರಿಂಟ್ ಕೂಡ ರೆಡಿ ಮಾಡಿದ್ದೆ, ಆಲೋಚನೆಗಳನ್ನ ಹಾಕಿ ಬ್ಲೂ ಪ್ರಿಂಟ್ ರೆಡಿ ಮಾಡಿದೆ, ಫಂಡಿಂಗ್ ಕೂಡ ಮಾಡಿದೆ. ನಂತರವೂ ಕೂಡ ನಾವು ಯಾವುದೇ ಭರವಸೆ ಅದರಲ್ಲಿ ಉಳಿಲಿಲ್ಲ. ಅದು ನಾವು ಬಯಸಿದಂತೆ ನಡೀಲಿಲ್ಲ ಅನ್ನೋ ವಿಚಾರದಲ್ಲಿ ಅವ್ರು ಮಾತಾಡ್ತಾಯಿದ್ರು. ಹಾಗಾಗಿ ನಾನು ಏನು ಓವರಾಲ್ ಏನು ನಿಯಂತ್ರಣ ಇದೆ ಅದನ್ನು ಮತ್ತು ಜನರಿಗೆ ಬೇಕಾದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನನಗೆ ಒಂದು ಸೆಟಪ್ ಅವಶ್ಯಕತೆ ಇದೆ ಅಂತೇಳಿ ನನಗನ್ನಿಸ್ತು. ನಾವು ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ, ಓವರಾಲ್ ಸಮಸ್ಯೆಗಳಿಂದ ಹೊರಗೆ ಬರಲಿಕ್ಕೆ, ಸಮಸ್ಯೆಗಳಿಂದ ನಾವೇನು ಬಳಲ್ತಾ ಇದ್ದೀವಿ ಮತ್ತು ಹಣಕಾಸಿನ ಏನು ದುಷ್ಕೃತ್ಯದ ಏನು ಕಾರಣದಿಂದಾಗಿ ಕಂಪ್ನಿಗಳು ಏನು ಗಾರ್ಬೇಜ್ ಪ್ರಾಡಕ್ಟ್ಗಳನ್ನ ನೀಡ್ತಾ ಇದ್ದಾವೆ, ಗಾರ್ಬೇಜ್ ಮಟೀರಿಯಲ್ಗಳನ್ನು ಕೊಡ್ತಾ ಇದ್ದಾವೆ, ಅದರೆಲ್ಲದರಿಂದ ಬೇಸತ್ತೋದೆ ಅನ್ನೋ ವಿಚಾರದಲ್ಲಿ ಹೇಳಿದರು. ಆನಂತರ ಎರಡನೇ ಪ್ರಶ್ನೆ ರೆಡ್ ಫನ್ ಅವರು ಕೇಳಿದರು. ಎರಡನೇ ಪ್ರಶ್ನೆ ಏನಿತ್ತು ಅಂದರೆ, ಇನಿಷಿಯಲಿ ಫಸ್ಟ್ ಫೇಸ್ ನಂತರ ಸೆಕೆಂಡ್ ಫೇಸ್ ಯಾವ ಲೆವೆಲ್ಗೆ ತೊಗೊಂಡು ಹೋಗಲಿಕ್ಕೆ ನೀವು ಇಷ್ಟಪಡ್ತೀರಿ, ಏನು ನಿಮ್ಮ ಗೋಲು, ನಿಮ್ಮ ಅಚೀವ್ಮೆಂಟ್ ಏನು ಅನ್ನೋ ಒಂದು ಕ್ವಶನನ್ನು ರೆಡ್ ಅವರು ಕೇಳಿದರು. ಅದಕ್ಕೆ ಸರ್, ನಾನು ಈ ಒಂದು ಆನ್ ಪೇಸಿವ್ನ ಶೇರ್ ಮಾಡಿದಾಗ ಫಸ್ಟ್ ಫೌಂಡರ್ಸ್ನ ಅಥವಾ ಅಲ್ಲಿ ಅರ್ಲಿ ಬರ್ಡ್ಸ್ ಏನಿದ್ರು ಅವ್ರ ರಿಯಾಕ್ಷನ್ ಏನಿತ್ತು ಅಂತಂದರೆ, ರಿಯಲ್ ಕ್ಯಾಲಿಬರ್ ಇರುವಂಥ ಲೀಡರ್ಸ್ಗಳು, ಜನರು ಏನು ಮಾಡಿದರು ಅಂತಂದರೆ, ಲೀಡರ್ಸ್ ಅವರು ರಿಯಾಕ್ಷನ್ ಭಾಳ ಪಾಸಿಟಿವ್ ಆಗಿತ್ತು. ಅವರ ಒಂದು ಹಂಗರ್ ಏನು ನೀಡಿತ್ತು, ಅವರು ಏನು ಅದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರು, ಅಂಥ ಒಂದು ಬಿಸ್ನೆಸ್ ಪ್ರಾಜೆಕ್ಟನ್ನು, ಮಾಡೆಲನ್ನು ಅವರು ಎಕ್ಸ್ಪೆಕ್ಟೇಷನ್ ಮಾಡ್ತಾಯಿದ್ರು. ಹಾಗಾಗಿ ಅದು ಆನ್ ಪೇಸಿವ್ ಏನು ತರ್ತಾ ಇದೆ ಅದನ್ನೇ ನಾವು ಅವ್ರದ್ದು ಎಕ್ಸ್ಪೆಕ್ಟೇಷನ್ ಇತ್ತು. ಆ ಥರ ಒಂದು ಏನು ಸ್ಯಾಕ್ರಿಫೈಸ್ ಆ ಥರ ಏನಿಲ್ಲ. ನಾವು ಆ ಒಂದು ಲೆವೆಲಿಗೆ ಅದು ಬಹಳ ಜರೂರತ್ತಾಗಿತ್ತು. ಯಾಕಂದರೆ ಅದು ಒಂದು ಅಗತ್ಯತೆ ಇರುವಂಥ ಒಂದು ಪ್ರಾಜೆಕ್ಟು ಆ ಸಮಯದಲ್ಲಿ ಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆನ್ ಪೇಸಿವ್ ಆ ಥರದ್ದೇ ಕಂಪ್ನಿ ಅವ್ರ ಎಲ್ಲ ಒಂದು ಅಗತ್ಯತೆಗಳು ಏನಿದೆ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಅದು
ಭಾಳ ಹೆಲ್ಪ್ ಮಾಡುತ್ತೆ ಅನ್ನೋ ವಿಚಾರದಲ್ಲಿ ಅವರು ಮಾತಾಡ್ತಾಯಿದ್ರು. ಆನಂತರ ಮೂರನೇ ಪ್ರಶ್ನೆಯನ್ನು ರೆಡ್ ಅವರು ಕೇಳಿದರು. ಇಲ್ಲಿ ಜನ ಕೇಳ್ತಿದ್ದಾರೆ, 5 ವರ್ಷದ ನಂತರ ಅಥವಾ 10 ವರ್ಷದ ನಂತರ ಎಲ್ಲಿ ನೋಡ್ತೀರಿ ನೀವು? 1 ವರ್ಷದ ನಂತರ ನಮ್ಮ ಆನ್ಪೇಸಿವ್ ಕಂಪನಿ ಎಲ್ಲಿ ನೋಡ್ತೀರಿ? ಹೇಗೆ ನೋಡಲಿಕ್ಕೆ ಇಷ್ಟಪಡ್ತೀರಿ ಅನ್ನೋ ಒಂದು ವಿಚಾರವನ್ನು ಅವರು ಪ್ರಶ್ನೆ ಮಾಡಿದರು. ಆ್ಯಸ್ ಸರ್ ನಗ್ತಾ ಹೇಳಿದ್ರು. ಅವರು ಉತ್ತರ ಕೊಟ್ಟರು. ಏನಪ್ಪ ಅಂತಂದರೆ, 1 ವರ್ಷದ ನಂತರ ಮೋಸ್ಟ್ ಪ್ರಾಬಬ್ಲಿ ನನ್ನ ಹೆಂಡತಿ ನನ್ನ ಜೊತೆಗಿರಬೇಕು, ಅದನ್ನು ನಾನು ಬಯಸ್ತೀನಿ ಅನ್ನೋ ಒಂದು ವಿಚಾರದಲ್ಲಿ ಅವ್ರು ಹೇಳಿದರು. ಅವರು ಒಂದು ಉದಾಹರಣೆ ಕೊಟ್ಟು ಹೇಳಿದರು. ಜಾಕ್ಮಾ ಏನಿದ್ದಾರೆ ಯಾವಾಗಲೂ ಹೇಳ್ತಾರೆ ಅವರು, ಅಂದರೆ ಅಲಿಬಾಬಾ ಕಂಪನಿ ಒಂದು CEO ಇದ್ದಾರಲ್ಲ ಜಾಕ್ಮಾ, ಅವರು ನಮಗೆ ನಮ್ಮನ್ನು ನಾವು ಸಕ್ಸಸ್ಫುಲ್ ನೋಡಲಿಕ್ಕೆ ಬಯಸ್ತೀರಿ ಅಂತಾದರೆ ನಾಳೆ ನಾಡಿದ್ದು ಪಾಸಿಬಿಲಿಟಿ ಆಗಲ್ಲ. ಅಂದರೆ ನಮ್ಮ ಏನು ಬಿಗರ್ ಗೋಲ್ ಇದೆ, ಬಿಗರ್ ಅಚೀವ್ಮೆಂಟ್ ಏನಿದೆ, ಅದಕ್ಕೆ ಟೈಮ್ ಸೆಗ್ಮೆಂಟನ್ನು ನಾವು ಏನಿದೆ ಅದು ಕಮ್ಸೆ ಕಮ್ 5ರಿಂದ 10 ವರ್ಷ ಬೇಕಾಗುತ್ತೆ. ಆದರೆ ನಾವು ಸಕ್ಸಸ್ ಪೊಸಿಷನ್ನಲ್ಲಿ ನೋಡ್ಬೋದು. ಅಂದರೆ ನಾವು 5ರಿಂದ 10 ವರ್ಷ ತೊಗೊಂಡ್ರೆ ನಾವು 100% ಅದನ್ನ ಸಕ್ಸಸ್ ಪೊಸಿಷನ್ನಲ್ಲಿ ನೋಡ್ಬೋದು. ಅಥವಾ ಒಂದು ನಾಳೆನೇ ಆಗಬೇಕು, ಅಥವಾ ಒಂದು ತಿಂಗಳಲ್ಲೇ ಆಗಬೇಕು, ಒಂದು ವರ್ಷದಲ್ಲೇ ಆಗಬೇಕು ಅಂತಂದರೆ ನಾವು ಏನು ಟಾರ್ಗೆಟನ್ನು ಅಚೀವ್ ಮಾಡೋದು ಕಷ್ಟ ಆಗುತ್ತೆ. ಯಾಕಂದರೆ ನಾವೇನು ಎಫರ್ಟ್ ಹಾಕ್ತೀವಿ ಅಥವಾ ನಾವು ಏನು ಹಾರ್ಡ್ ವರ್ಕ್ ಮಾಡ್ತೀವಿ, ಅಂದರೆ ನಮ್ಮ ಏನು ಪ್ರಾಕ್ಟೀಸ್ ಏನಿದೆ ಅಥವಾ ನಮ್ಮದೊಂದು ಸೈಂಟಿಫಿಕಲಿ ಏನು ನಾವೇನು ಕೆಲಸ ಮಾಡಬೇಕಾಗುತ್ತೆ, ಟೆಕ್ನಾಲಜಿ ಏನು ನಾವು ಕೆಲಸ ಮಾಡಬೇಕಾಗುತ್ತೆ, ಅದರಿಂದ ನಮಗೆ ಇಮಿಡಿಯೇಟ್ಲಿ ಸಕ್ಸಸ್ ಸಿಗೋಲ್ಲ, 1 ವರ್ಷದಲ್ಲೇ ಸಕ್ಸಸ್ ಸಿಗೋಲ್ಲ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಆನಂತರ 4ನೇ ಪ್ರಶ್ನೆಯನ್ನು ಕೇಳಿದರು ರೆಡ್ ಅವರು. ಬಟ್ ಅಲ್ಟಿಮೇಟ್ ಡಿಸೈರ್ ಏನು ನಿಮ್ಮದು ಆನ್ಪೇಸಿವ್ನಿಂದ? ಏನು ಬಯಸ್ತೀರಿ? ಇದನ್ನು ಒಂದು ಬಿಸ್ನೆಸ್ ಥರ ನೋಡ್ತೀರೋ ಅಥವಾ ಡೆವಲಪ್ಮೆಂಟ್ ಕಂಪನಿ ಥರ ನೋಡ್ತೀರೋ, ಅಥವಾ ಇದೊಂದು ಬಿಸ್ನೆಸ್ ಮಾಡೆಲ್ನಲ್ಲಿ ನೀವು ನೋಡ್ತೀರೋ, ಅಥವಾ ಇದೊಂದು ರಿಯಲ್ ಚೇಂಜ್ ಫಾರ್ ಹ್ಯುಮ್ಯಾನಿಟಿ, ಅಥವಾ ಬೇರೆ ಥರ ಏನು ಅದರ್ ಏರಿಯಾಸ್ದಲ್ಲಿ ನೀವು ಇದನ್ನು ನೋಡ್ತೀರಿ ಅನ್ನೋ ಒಂದು ಕ್ವಶನನ್ನು ಕೇಳಿದರು. ಆ್ಯಸ್ ಸರ್ ಅದಕ್ಕೆ ಭಾಳ ಅಪ್ರಿಷಿಯೇಟ್ ಮಾಡಿದ್ರಿ ಈ ಕ್ವಶನ್ಗೆ. ಏನು ಆ್ಯಸ್ ಸರ್ದು ಬಾಟಮ್ ಲೈನ್ ಏನಿದೆ, ವಿ ವಾಂಟ್ ಟು ಡೂ ಗುಡ್. ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತೀನಿ, ಯಾವಾಗಲೂ ನಾನು ಒಳ್ಳೆಯದನ್ನು ಮಾಡಲಿಕ್ಕೆ ಬಯಸ್ತೀನಿ. ಇನ್ನು ವಾಟ್ ಏರಿಯಾಸ್ ಆಫ್ ಲೈಫ್ ಇರ್ಬೋದು, ಅಂದರೆ ಬೇರೆ ಬೇರೆ ಏರಿಯಾಸ್ ಆಫ್ ಲೈಫ್ ಇರ್ಬೋದು, ಅಥವಾ ಅಸ್ಪೆಕ್ಟ್ಸ್ ಆಫ್ ಲೈಫ್ ಇರ್ಬೋದು, ದಟ್ ಶುಡ್ ಬಿ ಬೆಟರ್ ಆಗಿರಬೇಕು. ಭಾಳಷ್ಟು ಅಗತ್ಯತೆಗಳೇನಿದ್ದಾವೆ ಅವು ಪೂರ ಆಗ್ತಾ ಇದ್ದಾವೆ. ಮಿಸ್ಸಿಂಗ್ ಇದೆ, ಒಂದು ರೈಟ್ ಡೈರೆಕ್ಷನ್ ಏನಿದೆ ಅದು ಇಲ್ಲಿ ಬೇಕಾಗಿದೆ. ಇಲ್ಲಿ ಕೆಲವೊಂದು ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಅವರೆಲ್ಲರಿಗೂ ಏನಿದೆ ಅಂತಂದರೆ ಒಂದು ಹಸಿವಿದೆ. ಅಂದರೆ ಏನೆಲ್ಲ ಮಕ್ಕಳು ಮನೆಯಿಂದ ವಂಚಿತರಾಗಿದ್ದಾರೆ ಅಥವಾ ಎಜುಕೇಷನಿಂದ ವಂಚಿತರಾಗಿದ್ದಾರೆ, ಇವತ್ತು ನೋಡ್ತಾ ಇದ್ವಿ ಬೇರೆ ಬೇರೆ ಸೆಕ್ಟರ್ನಿಂದ ಅವರು ವಂಚಿತರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದು ನಮಗೆ ಒಂದು ಶೇಮ್ಫುಲ್ ಅಂತಲೂ ಹೇಳಿದರು. ಅಂದರೆ ಅವರೆಲ್ಲ ಏನು ನಮಗೆ ವಂಚಿತರಾಗಿದ್ದಾರೆ, ಇದರಿಂದ ನಮಗೆ ಎಲ್ರಿಗೂ ಶೇಮ್ಫುಲ್ ಆಗಿದೆ. ಇಷ್ಟೆಲ್ಲ ಸಪೋರ್ಟ್ ಇದೆ, ಇಷ್ಟೆಲ್ಲ ರಿಸೋರ್ಸ್ ಇದೆ, ಆದರೂ ಕೂಡ ಅವರೆಲ್ಲ ಅವಕಾಶ ವಂಚಿತರಾಗಿದ್ದಾರೆ. ಈ ಒಂದು ಆನ್ಪೇಸಿವ್ ಏನಿದೆ ಇದು ಪವರ್ಫುಲ್ ಥಿಂಗ್. ಇಲ್ಲಿ ನಾವು ಬೇರೆ ಸೆಕ್ಟ್ರಿಗೂ ಕೂಡ ಟಚ್ ಮಾಡೋರಿದ್ದೀವಿ. ಸೊ ಹಾಗಾಗಿ ನಾವು ಇಲ್ಲಿ ಒಂದು ಏನು ನೀಡ್ ಏನಿದೆ, ಏನು ಶಾರ್ಟೇಜ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಅವರು ಹೇಳ್ತಾಯಿದ್ರು. ಬಟ್ ನಾವು ಟಿಪಿಕಲಿ ಒಂದು IT ಕಂಪನಿ ಒಂದೇ ಅಲ್ಲ ಇದು. ಇಲ್ಲಿ ನಾವು ಹ್ಯೂಮನ್ ಸೊಲ್ಯೂಷನ್ ತಗೊಂಡು ಬರ್ತಾಯಿದ್ದೀವಿ. ಯಾಕಂದರೆ ಇಲ್ಲಿ ಒಂದು ಏನು ಪೀಪಲ್ ಏನಿದ್ದಾರೆ, ಇವತ್ತಿನ ಏನು ಎವರೇಜ್ ಪೀಪಲ್ ಏನಿದ್ದಾರೆ ಅವರು ಅಫೋರ್ಡ್ ಮಾಡ್ಬೋದು, ಇಲ್ಲಿ ಅವರು ಕೂಡ ಅದನ್ನು ಕೈಗೆಟಕ್ಬೋದು, ಇಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅನ್ನೋ ಥರದಲ್ಲಿ ಆ್ಯಸ್ ಸರ್ ಹೇಳಿದರು. ಆ್ಯಸ್ ಸರ್ ಅದನ್ನು ಹೇಳಿದರು. ಥಾಮಸ್ ಆಲ್ವಾ ಎಡಿಸನ್ ಅವ್ರದ್ದು ಉದಾಹರಣೆ ಕೂಡ ಕೊಟ್ಟು ಹೇಳಿದರು ಅವರು. ಯಾಕಂದರೆ ಎಡಿಸನ್ ಏನು ಬಲ್ಬ್ ಕಂಡು ಹಿಡಿದ್ರು, ಅದರಿಂದ ಯಾರಿಗೆ ಪ್ರಯೋಜನ ಆಗುತ್ತೆ ಅಥವಾ ಯಾರಿಗೆಲ್ಲ ಇಲ್ಲಿ ಹಣ ಬರುತ್ತೆ ಇದೆಲ್ಲ ಅವರು ಯೋಚನೆ ಕೂಡ ಮಾಡಿಲ್ಲ. ಯಾಕಂದರೆ ಅವರು ಆವಿಷ್ಕಾರ ಮಾಡಿ ಅದು ಜಗತ್ತಿನ ಎಲ್ಲ ಜನರು ಕೂಡ ಅದರ ಪ್ರಯೋಜನ ಪಡೆದರು, ಇವತ್ತು ಕೂಡ ಪಡಿತಾ ಇದ್ದಾರೆ. ನಾವು ಅವ್ರನ್ನ ಇವತ್ತಿನವರೆಗೆ ಭೇಟಿ ಕೂಡ ಆಗಿಲ್ಲ, ಅವ್ರನ್ನ ಮಾತು ಕೂಡ ಕೇಳಿಲ್ಲ, ಅವ್ರನ್ನ ಮಾತಾಡಿ ಕೂಡ ನೋಡಿಲ್ಲ. ಆದರೂ ಕೂಡ ಇಲ್ಲಿ ಪ್ರತಿಯೊಬ್ಬರು ಅದರ ಬಲ್ಪಿನ ಪ್ರಯೋಜನವನ್ನು ಪಡಿತಾನೇ ಇದ್ದಾರೆ. ಹಾಗಾಗಿ ಸ್ನೇಹಿತರೆ, ಆನ್ಪೇಸಿವ್ ಕೂಡ ಪ್ರತಿಯೊಬ್ಬರೂ ಕೂಡ ಯಾರೇ ಆಗಿರ್ಬೋದು, ಏನೇ ಇರ್ಬೋದು, ಅವ್ರು ಎಲ್ಲೇ ಇರ್ಬೋದು, ಅದು ಪ್ರತಿಯೊಬ್ಬರಿಗೂ ಕೂಡ ಬೆಟರ್ ಪೊಸಿಷನ್ ಇರುತ್ತೆ, ಅವರೆಲ್ಲರಿಗೂ ಕೂಡ ಪ್ರಯೋಜನ ಸಿಗುತ್ತೆ ಅನ್ನೋ ಒಂದು ವಿಚಾರದಲ್ಲಿ ಅವರು ಹೇಳಿದರು. ಬಾಟಮ್ ಲೈನ್ ಏನಿದೆ, ಅವರು ರೆಡ್ಗೆ ಒಂದು ಅಂದರೆ ಟೋಕೋ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅವರು ಹೇಳಿದರು. ನಮ್ಮ ಫಸ್ಟ್ ಫೇಸ್ ಏನು ಪ್ಲಾಟ್ಫಾರ್ಮ್ ಏನಿದೆ, ಎಲ್ಲ ಅಪ್ಲಿಕೇಶನ್ಗೆ ಇಂಟಿಗ್ರೇಟ್ ಮಾಡ್ತಾಯಿದ್ದೀವಿ. ನಾವು ಒಂದು ಸಿಂಗಲ್ ಸೈನ್ ಇನ್ಗೆ
ಏನು ಎಲ್ಲ ಅಪ್ಲಿಕೇಶನ್ ಇದ್ದಾವೆ, ನಮ್ಮವೆಲ್ಲ ಏನು ಅಪ್ಲಿಕೇಶನ್ ಇದ್ದಾವೆ, ಸಿಂಗಲ್ ಸೈನ್ ಇನ್ನಲ್ಲಿ ನಾವೇನು ನೋಡ್ತಾ ಇದ್ದೀವಿ, ದೊಡ್ಡ ದೊಡ್ಡ ಬಿಸ್ನೆಸ್ ಏನಿದೆ ಅಂದರೆ ನಾವೇನು 100% ನನಗೆ 100% ಕಾನ್ಫಿಡೆನ್ಸ್ ಇದೆ. ಏನು ಇವತ್ತೇನು ಮಾರ್ಕೆಟ್ನಲ್ಲಿ ಅಥವಾ ಜಗತ್ತಿನಲ್ಲಿ ಇವತ್ತೇನು ಬಿಸ್ನೆಸ್ ನಡೀತಾ ಇದ್ದಾವೆ, ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ ಜನ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಮಾರ್ಕೆಟಲ್ಲಿ, ಅವರೆಲ್ಲ ನಮ್ಮ ಟೂಲ್ಸನ್ನು ಜೊತೆ ಬರೋದ್ರಿಂದ, ನಮ್ಮ ಟೂಲ್ಸನ್ನು ಯೂಸ್ ಮಾಡೋದ್ರಿಂದ ಅವರು, ಯಾಕಂದರೆ ಅವರಿಗೆ ಫಾಸ್ಟಾಗಿ ಮತ್ತು ಕ್ವಿಕ್ಕಾಗಿ ಅವರಿಗೆ ಅದು ಮೂಮೆಂಟ್ ಆಗುತ್ತೆ, ಮತ್ತು ನಮಗೆ ಅವರಿಗೆ ಬೆನಿಫಿಟ್ಸ್ ಕೂಡ ಇದರಿಂದ ಸಾಕಷ್ಟು ಆಗುತ್ತೆ. ಯಾಕಂದರೆ ಅವರೆಲ್ಲ ಇವತ್ತು ಈಗ ಓಲ್ಡ್ ಒಂದು ಏನು ಸಿಸ್ಟಮ್ನಲ್ಲಿ ಕೆಲಸ ಮಾಡ್ತಾಯಿದ್ರು, ಈ ಹೊಸ ಒಂದು ಸಿಸ್ಟಮ್ನಲ್ಲಿ ನಮ್ಮ ಒಂದು ಸಿಸ್ಟಮ್ ಟೂಲ್ಸನ್ನು ಬಳಸೋದ್ರಿಂದ ಇಲ್ಲಿ 2 ತಾಸು ಅಂದರೆ 2 hours ಅವರಿಲ್ಲಿ ಟೈಮ್ ಕೊಟ್ಟರು ಕೂಡ ಅವರಿಲ್ಲಿ ಏನಾದರೂ ಅವರು ಏನು ಈ ಒಂದು ಅರ್ಲಿಯರ್ ಸಿಸ್ಟಮ್ನಲ್ಲಿ ಏನು ಗಳಿಸ್ತಾ ಇದ್ದರು ಅದನ್ನು ಇಲ್ಲಿ 2 ತಾಸು ಕೊಡೋದ್ರಿಂದ ಅವರು ಫೈನಾನ್ಷಿಯಲ್ ಫ್ರೀಡಮ್ಮಿಂದ ಮತ್ತು ಟೈಮ್ ಏನು ಅವ್ರದ್ದೇನು ಟೈಮ್ ಫ್ರೀಡಮ್ ಇದೆ ಅದನ್ನೆಲ್ಲವನ್ನು ಕೂಡ ಇಲ್ಲಿ ಉಳಿತಾಯ ಮಾಡ್ಬೋದು ಮತ್ತು ಹೆಚ್ಚಿನ ಆದಾಯನ ಇಲ್ಲಿ ಗಳಿಸ್ಬೋದು ಅನ್ನೋ ವಿಚಾರದಲ್ಲಿ ಎಸ್ ಸರ್ ಹೇಳ್ತಾ ಇದ್ರು. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ, ಆ್ಯಸ್ ಅನ್ IT ಕಂಪನಿ ನಾವು ಅಂದರೆ ರೆಡ್ ಅವ್ರು ಕೇಳಿದರು, ಆ್ಯಸ್ ಅನ್ IT ಕಂಪನಿ ನಾವು ಡಿಜಿಟಲ್ ಸೊಲ್ಯೂಷನ್ ಮಾಡ್ತಾಯಿದ್ದೀವಿ, ಡನ್ ಡೀಲ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಯು ಸೇ ಬಿಸ್ನೆಸ್ ಏನು ಎಕ್ಸ್ಪೆಂಡಿಂಗ್ ಏನು ಟು ಮೂವಿಂಗ್ ಅದರ್ ಏರಿಯಾಸ್ ಫಾರ್ವರ್ಡೆಡ್ ಮಾಡ್ಬೋದಾ, ಅಥವಾ ಅಂದರೆ ಬೇರೆ ಬೇರೆ ಸೆಕ್ಟ್ರಿಗೆ ನಾವು ಫಾರ್ವರ್ಡೆಡ್ ಮಾಡ್ಬೋದಾ ಮತ್ತು ಮುಂದೆ ಹೋಗ್ಬೋದಾ ಅಂತ ಕೇಳಿದರು. ಆವಾಗ ಸರ್ ಅದಕ್ಕೆ ಅಬ್ಸಲ್ಯೂಟ್ಲಿ ನಾವು ನಮ್ಮ ಬಿಸ್ನೆಸ್ ಏನಿದೆ ಅದು ಒಳ್ಳೆ ಮೋಡ್ಗೆ ನಾವು ತಗೊಂಡು ಹೋಗ್ತಾ ಇದ್ದೀವಿ, ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀವಿ. ಇದು ಶುರುವಾತ್ ಅಂದರೆ ಇದು ಕೇವಲ ಇದು ಬಿಗಿನಿಂಗ್ ಸ್ಟೇಜಲ್ಲಿದೆ. ಹಾಗಾಗಿ ನಾವು ಇದನ್ನು ವೆರಿ ಬಿಗಿನಿಂಗಲ್ಲಿದ್ದೀವಿ. ನಾವು ಫೇಸ್ 1 ಕಂಪ್ಲೀಟ್ ಮಾಡಿದ ನಂತರ ನಾವು ಏನು ಫೈನಾನ್ಷಿಯಲಿ ಎಷ್ಟು ಸ್ಟ್ರಾಂಗ್ ಆಗ್ತೀವಿ, ಫೈನಾನ್ಷಿಯಲಿ ಸ್ಟ್ರಾಂಗ್ ಆದ ನಂತರ ಈಸಿಲಿ ನಮ್ಮ ಏನು ಗೋಲ್ ಅಚೀವ್ಮೆಂಟ್ ಇದೆ ಅಥವಾ ನಮ್ಮ ಬಿಗರ್ ಡ್ರೀಮ್ಸ್ ಏನಿದ್ದಾವೆ, ನಮ್ಮ ದೊಡ್ಡ ದೊಡ್ಡ ಬೇರೆ ಬೇರೆ ಪ್ರಾಜೆಕ್ಟ್ ಏನಿದ್ದಾವೆ ಅವನ್ನೆಲ್ಲ ನಾವು ದೊಡ್ಡ ಡ್ರೀಮನ್ನು ನಾವು ಸೆಟ್ ಮಾಡ್ಕೋಬೋದು. ನಮ್ಮ ಬಿಗರ್ ಅಚೀವ್ಮೆಂಟ್ ಏನಿದೆ ಅದನ್ನೆಲ್ಲ ನಾವು ಮಾಡ್ಕೋಬೋದು ಅನ್ನೋ ವಿಚಾರದಲ್ಲಿ ಹೇಳಿದರು. ರೆಡ್ ಕೊನೆಗೆ ಹೋಗುವಾಗ ಹೇಳಿ ಹೋಗಿ ನಮಗೆ ಅಂದರೆ ಇಂಟರ್ವ್ಯೂನ ಕೊನೆಯಲ್ಲಿ ಹೇಳ್ತಾ ಇದ್ದರು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಫೈನಾನ್ಷಿಯಲ್ ಸಿಸ್ಟಮ್ ಇರ್ಬೋದು, ಹ್ಯುಮ್ಯಾನಿಟೇರಿಯಲ್ ಏನು ನಾವು ಜಾಸ್ತಿ ಎಜುಕೇಟೆಡ್ ಆಗ್ಬೋದಾ ಅಥವಾ ಕ್ರೈಮನ್ನು ಕಡಿಮೆ ಮಾಡ್ಬೋದಾ, ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡ್ಬೋದಾ, ಕ್ವಾಲಿಟಿ ಲೈಫ್ ಸ್ಟೈಲನ್ನು ನಾವು ಆಗ್ಬೋದಾ ಪ್ರತಿಯೊಬ್ಬರದು, ಅದೆಲ್ಲವೂ ಇಂಪ್ರೂವ್ ಆಗ್ಬೋದಾ ಅಂತ ಕ್ವಶನ್ ಕೇಳಿದರು. ಅದಕ್ಕೆ ಯಾಸ್ ಸರ್ ಒಂದೇ ಲೈನಲ್ಲಿ ಹೇಳಿದರು, ಏನಂತಂದರೆ ಯಾಸ್ ಸರ್ ಹೇಳಿದ್ದೇನಪ್ಪ ಅಂತಂದರೆ ಸ್ಕೈ ಇಸ್ ದ ಲಿಮಿಟ್. ನಾವು ಒಗ್ಗಟ್ಟಾಗಿದ್ದರೆ ಅದೆಲ್ಲವನ್ನು ಕೂಡ ಪಾರ್ ಮಾಡ್ಬೋದು, ಅದನ್ನು ಕೂಡ ನಾವು ಸ್ಕೈನೂ ಕೂಡ ಪಾರ್ ಮಾಡಿ ನಾವು ಮುನ್ನುಗ್ಬೋದು. ಎಲ್ಲರೂ ಕೂಡ ನಿಮ್ಮ ಕನಸನ್ನು ನೀವು ಫೋಕಸ್ ಮಾಡಿ ನಿಮ್ಮ ಕನಸನ್ನು ನೋಡ್ತಾ ಇರಿ, ಅದನ್ನು ಕೇಳ್ತಾ ಇರಿ. ಗೋ ವಿತ್ ದ ಫ್ಲೋ. ನೀವು ಎಲ್ಲಿವರೆಗೆ ನೀವು ಎತ್ತರಕ್ಕೆ ಬೆಳಿಬೇಕಂತ ಇದ್ದೀರಿ, ನಾವು ಅಲ್ಲಿವರೆಗೆ ನಾವು ಬೆಳೆಸ್ತೀವಿ ಅನ್ನೋ ವಿಚಾರ ಹೇಳ್ತಾ, ವಿ ವಿಲ್ ಆಲ್ ವಿನ್ನರ್ ಟುಗೆದರ್ ಅನ್ನೋ ವಿಚಾರವನ್ನು ಒಂದು ಮಾತನ್ನು ಎಸ್ ಸರ್ ಹೇಳಿದರು. ವಿ ವಿಲ್ ಆಲ್ ವಿನ್ನರ್ ಟುಗೆದರ್ ಅಂದರೆ ನಿನ್ನೆನ ಒಂದು ಏನು ಇಂಟರ್ವ್ಯೂ ಇತ್ತು, ಭಾಳ ಅದ್ಭುತವಾಗಿತ್ತು ಸ್ನೇಹಿತರೆ. ಇದಿಷ್ಟು ವಿಚಾರಗಳನ್ನ ನಿನ್ನೆ ಆ್ಯಸ್ ಸರ್ ಹೇಳಿದರು. ಅಂದರೆ ಆ್ಯಸ್ ಸರ್ ಏನು ಕನಸಿದೆ ನಮ್ಮದು, ಏನು ಫಸ್ಟ್ ಫೇಸ್ ಏನು ಕಂಪ್ಲೀಟ್ ಆಗುತ್ತೆ, ನಾವು ಫೈನಾನ್ಷಿಯಲ್ ಫ್ರೀಡಮಿಂದ ನಾವು ಭಾಳ ಸ್ಟ್ರಾಂಗ್ ಆಗ್ತೀವಿ ಅನ್ನೋ ವಿಚಾರದಲ್ಲಿ ಅವರು ಹೇಳ್ತಾಯಿದ್ರು. ಯಾಕೆಂದರೆ ಆ್ಯಸ್ ಸರ್ ಐ ಆಮ್ ಇನ್ಚಾರ್ಜ್ ಅಂತ ಏನವರು ಒಂದು ಇಲ್ಲಿ ಇತ್ತೀಚೆಗೆ ಅವರು ಇನ್ಚಾರ್ಜನ್ನು ತೊಗೊಂಡಿದ್ದಾರೆ. ಅದರ ನಂತರ ಏನು ಸ್ಟ್ರಕ್ಚರ್ ಏನಿದೆ ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಅವರು ಭಾಳ ಕಾನ್ಫಿಡೆಂಟ್ಲಿ ಅವರು ಹೇಳೋದು ನೋಡಿದರೆ ನಮಗೆ ಭಾಳ ನಾವು ಒಂದು ಸಮೀಪದಲ್ಲಿ ಆನ್ಪೆಸಿವ್ನ ನಾವು ಒಂದು ಅಚೀವ್ಮೆಂಟನ್ನು ಕಾಣ್ತೀವಿ ಅನ್ನೋ ಒಂದು ಭರವಸೆ ಪ್ರತಿಯೊಬ್ಬರಿಗೂ ಇವತ್ತು ಬರ್ತಾ ಇದೆ ಸ್ನೇಹಿತರೆ. ಸೊ ಇದೇ ಇಷ್ಟ ಆಗಿತ್ತು ನಿನ್ನೆಯ ಒಂದು ಇಂಟರ್ವ್ಯೂ ಸ್ನೇಹಿತರೆ. ಎಲ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು.